ಇವತ್ತು ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯಸ್ಮರಣೆ. ರಾಜರತ್ನನ ಪುಣ್ಯಸ್ಮರಣೆ ಇರುವಂಥ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟುಡಿಯೋಗೆ ಅಭಿಮಾನಿಗಳ ದಂಡೆ ಹರಿದು ಬರುತ್ತೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಣ ದಂಪತಿ ಸೇರಿ ದೊಡ್ಡ ಮನೆಯ ಕುಟುಂಬದಿಂದ ಇವತ್ತು 9:30ಕ್ಕೆ ಅಪ್ಪು ಸಮಾಧಿಗೆ ಪೂಜೆ ಮಾಡಲಾಗುತ್ತೆ. ಸ್ಮರಣೆಯಲ್ಲಿ ಚಿತ್ರರಂಗದ ತಾರೆಯರು, ಅಪ್ಪು ಆಪ್ತರು ಭಾಗಿಯಾಗ್ತಾರೆ. ಅನ್ನದಾನ ಆಗಿರ್ಬೋದು, ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ ಕೂಡ ನಡೆಯುತ್ತೆ. ಒಂಥರ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಜಾತ್ರೆ ಇದ್ದಂಗೆ ಇರುತ್ತೆ. ಇಡೀ ದಿನ ಜಾತ್ರೆ ನಡೆಯುತ್ತೆ ಅಲ್ಲಿ. ಇವತ್ತು ಪುನೀತ್ ರಾಜ್ಕುಮಾರ್ ನಮ್ಮನ್ನಾಗಲಿ ಇಂದಿಗೆ 4 ವರ್ಷ ಆಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದೆ ಇರಬಹುದು, ಬಟ್ ಅವರ ಕೊಡುಗೆಗಳು, ಅವರ ಸಿನಿಮಾಗಳು ಆಗಿರ್ಬೋದು ಅಥವಾ ಅವರ ಸಾಮಾಜಿಕ ಕಾರ್ಯಗಳು ಯಾವಾಗಲೂ ಕೂಡ ನಮ್ಮ ಕಣ್ಮುಂದೆನೇ ಇರುತ್ತೆ. ಅವರ ಮಾರ್ಗದರ್ಶನದ ಅಡಿಯಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಕುಟುಂಬಸ್ಥರಿಂದ ಪೂಜಾ ಕೈಂಕರ್ಯ ಯಾವ ರೀತಿಯಾಗಿ ಇರುತ್ತೆ, ಎಷ್ಟೊತ್ತಿಗೆ? ಮನೆಯ ರಾಜ್ಕುಮಾರ್ ನೆನಪಿನಲ್ಲಿದೆ ಇವತ್ತು ಕರುನಾಡು. ಪ್ರತಿದಿನ ಪ್ರತಿ ಕ್ಷಣ ಯಾವುದೇ ಸಮಾರಂಭ ಆಗಲಿ ಏನೇ ಆಗಲಿ ಅಲ್ಲಿ ಸಲ್ಲುತ್ತೆ. ಸೊ ಇವತ್ತಿಗೆ ನಾವು ಅವರನ್ನ ಕಳ್ಕೊಂಡು 4 ವರ್ಷ ಆದ್ರೂ ಕೂಡ ಅಪ್ಪು ಎಲ್ಲರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಸಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ಅವರ ಒಂದು ಪುಣ್ಯ ಸ್ಮರಣೆಗೆ ಅವರ ಕುಟುಂಬಸ್ಥರು ಹತ್ತಿರ 9 ಗಂಟೆಯ ನಂತರ ಎಲ್ಲರೂ ಕೂಡ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. ಜೊತೆಗೆ ಅಪ್ಪುಗೆ ಇಷ್ಟವಾದಂತ ಆಹಾರ ಏನೇನ್ ತಿಂತಾ ಇದ್ರು ಅದನ್ನೆಲ್ಲವನ್ನೂ ಕೂಡ ತಂದು ಇವತ್ತು ಅಲ್ಲಿ ಪೂಜೆಯ ಸಂದರ್ಭದಲ್ಲಿ ಅಪ್ಪುಗೋಸ್ಕರ ಸಲ್ಲಿಸ್ತಾರೆ. ಇನ್ನು ಪುಣ್ಯ ಸ್ಮರಣೆ ಆಗ್ಲಿ ಅಥವಾ ಅವರ ಹುಟ್ಟು ಹಬ್ಬ ಆಗ್ಲಿ ಈ ಸಂದರ್ಭದಲ್ಲಿ ಅಪ್ಪು ಅವರ ಹೆಸರು ಯಾವತ್ತಿಗೂ ಶಾಶ್ವತವಾಗಿರ್ಬೇಕು ಅಂತ ಹೇಳಿ ಅಭಿಮಾನಿಗಳು ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಸೊ ಅಂತೆಯೇ ಇವತ್ತು ಕೂಡ ಅಪ್ಪು ಅವರ ಹೆಸರಿನಲ್ಲಿ ರಕ್ತದಾನ, ಅನ್ನದಾನ, ಗಿಡ ನೆಡೋದು, ಜೊತೆಗೆ ಸಾಮಾಜಿಕ ಯಾರಿಗೆಲ್ಲ ಹೆಲ್ಪ್ ನೀಡಿದ್ಯೋ ಅಂತ ಅವ್ರಿಗೆ ಹೆಲ್ಪ್ ಮಾಡುವಂತ ಕೆಲಸವನ್ನ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಅವರ ನೆನಪಿನಲ್ಲಿ ಉಳಿಯುವ ವಿಚಾರವಾಗಿ ಇರ್ಬೇಕು ಅಂತ ಹೇಳಿ ಅಭಿಮಾನಿಗಳು ಈ ಎಲ್ಲಾ ಸಮಾಜಮುಖಿ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇವತ್ತು ಇವು ಪುಣ್ಯಸ್ಮರಣೆಯಿಂದ ಸಂದರ್ಭದಲ್ಲಿ ಬರೀ ಕುಟುಂಬಸ್ಥರಲ್ಲ, ಅವರ ಅಪ್ಪುಸರವರ ಸ್ನೇಹಿತರಾಗಿರ್ಬೋದು ಮತ್ತೆ ಚಿತ್ರರಂಗದ ಗಣ್ಯರೆಲ್ಲರೂ ಕೂಡ ಇವತ್ತು ಅಪ್ಪುಸರವರ ಪುಣ್ಯ ಭೂಮಿಗೆ ಬಂದು ಇವತ್ತು ಪೂಜೆಯನ್ನ ಸಲ್ಲಿಸ್ತಾರೆ. ಜೊತೆಗೆ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಅಪ್ಪುಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸ್ತಾರೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.